ಒಬ್ಬ ಬಡವನು 2 ಬಾರಿ ಎಲ್ಲವನ್ನೂ ಕಳೆದುಕೊಂಡ. ಆದರೆ 3ನೇ ಬಾರಿ ನಡೆದದ್ದು ಅರ್ಜುನನನ್ನೇ ಆಶ್ಚರ್ಯಪಡಿಸಿತು. ಮರುದಿನ ಆ ಬಡವನು ಮತ್ತೆ ದುಃಖದಿಂದ ಗ್ರಾಮ ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಿದ್ದ. ಕೃಷ್ಣ ಮತ್ತೆ ಅವನು ಎಲ್ಲವನ್ನೂ ಕಳೆದುಕೊಂಡಂತಿದೆ. 2 ಚಿನ್ನದ ನಾಣ್ಯಗಳನ್ನು ತೆಗೆದು ಆ ಬಡವನಿಗೆ ಕೊಟ್ಟನು. ಇವು ತೆಗೆದುಕೋ, ಇದರಿಂದ ಏನಾದರೂ ಒಳ್ಳೆಯ ಕೆಲಸ ಮಾಡು. ಬಡವನು ಅವುಗಳನ್ನು ತೆಗೆದುಕೊಂಡು ನಿಧಾನವಾಗಿ ನಡೆಯತೊಡಗಿದ. ಸ್ವಲ್ಪ ದೂರದಲ್ಲಿ ಅವನು ಒಬ್ಬ ಮೀನು ಮಾರುವವನನ್ನು ನೋಡಿದ. ಮೀನುಗಳ ಬುಟ್ಟಿಯಲ್ಲಿ ಒಂದು ಮೀನು ತುಂಬಾ ಕಷ್ಟಪಟ್ಟು ಉಸಿರಾಡುತ್ತಿತ್ತು. ಈ ಹಣದಿಂದ ನನ್ನ ಜೀವನ ಬದಲಾಗುವುದಿಲ್ಲ, ಆದರೆ ಈ ಮೀನನ್ನು ಉಳಿಸಬಹುದು. ಅವನು ತನ್ನ 2 ನಾಣ್ಯಗಳನ್ನು ಕೊಟ್ಟು ಆ ಮೀನನ್ನು ಖರೀದಿಸಿದನು. ನಂತರ ಅದನ್ನು ನದಿಗೆ ಬಿಡಲು ಹೋದನು. ಮೀನನ್ನು ನದಿಗೆ ಬಿಡುತ್ತಿದ್ದಂತೆ ಅದ್ಭುತವೊಂದು ನಡೆಯಿತು. ಆ ಮೀನು ನೀರಿನಿಂದ ಜಿಗಿದು ಬಂದು ಅದರ ಬಾಯಿಂದ ಒಂದು ಹೊಳೆಯುವ ವಜ್ರವನ್ನು ಕೆಳಗೆ ಬಿಟ್ಟಿತು. ಅಯ್ಯೋ, ನನ್ನ ವಜ್ರ ಸಿಕ್ಕಿತು. ಇದೇ ಸಮಯದಲ್ಲಿ ಅಲ್ಲಿಂದ ಹೋಗುತ್ತಿದ್ದ ಕಳ್ಳ ಅವನ ಕೂಗು ಕೇಳಿದನು. ಅಯ್ಯೋ, ಅವನು ನನ್ನನ್ನು ಗುರುತಿಸಿದ್ದಾನೋ? ಭಯದಿಂದ ಕಳ್ಳ ತಕ್ಷಣ ಅವನ ಬಳಿ ಬಂದು ಹೇಳಿದನು, ದಯವಿಟ್ಟು ಕೂಗಬೇಡ, ನಿನ್ನ ಚಿನ್ನವನ್ನು ನಾನು ಹಿಂತಿರುಗಿಸುತ್ತೇನೆ. ಹೀಗಾಗಿ ಆ ಬಡವನಿಗೆ ಮತ್ತೆ ಚಿನ್ನವೂ ಸಿಕ್ಕಿತು, ವಜ್ರವೂ ಸಿಕ್ಕಿತು. ಅದನ್ನು ನೋಡಿ ಅರ್ಜುನ ಆಶ್ಚರ್ಯದಿಂದ ಕೃಷ್ಣನನ್ನು ಕೇಳಿದನು, ಕೃಷ್ಣ, ಇದು ಹೇಗೆ ಸಾಧ್ಯ? ಮೊದಲ 2 ಬಾರಿ ಅವನು ತನ್ನ ಬಗ್ಗೆ ಮಾತ್ರ ಯೋಚಿಸಿದನು, ಆದರೆ 3ನೇ ಬಾರಿ ಅವನು ಮತ್ತೊಬ್ಬ ಜೀವವನ್ನು ಉಳಿಸಲು ಯೋಚಿಸಿದನು. ಆದ್ದರಿಂದ ಈ ಬಾರಿ ನಾನು ಅವನ ಬಗ್ಗೆ ಯೋಚಿಸಿದೆ. ದಯೆಯಿಂದ ಮಾಡಿದ ಒಂದು ಸಣ್ಣ ಕೆಲಸವು ಜೀವನದಲ್ಲಿ ದೊಡ್ಡ ಅದ್ಭುತವನ್ನು ತರುತ್ತದೆ.